ರಾಜೀನಾಮೆ ನೀಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ? ಮೋದಿ ಬಳಿಕ ಯೋಗಿ ಆಗ್ತಾರಾ ಉತ್ತರಾಧಿಕಾರಿ? ಪಿಎಂ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ? ಏನಿದೆ ಬಿಜೆಪಿ ನಾಯಕರ ಲೆಕ್ಕಾಚಾರ? ಬಿಜೆಪಿ ಇಡೀ ಭಾರತದಲ್ಲೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿರುವ ಪಾರ್ಟಿಯಾಗಿದೆ. ಪ್ರಸ್ತುತ ರಾಜಕಾರಣದಲ್ಲಿ ಸದಾ ಒಂದಿಲ್ಲೊಂದು ರೀತಿಯಲ್ಲಿ ವಿಭಿನ್ನ ನಿರ್ಧಾರಗಳನ್ನು ಪಡೆಯೋ ಪಕ್ಷವಾಗಿದೆ. 70 ವರ್ಷಗಳ ಕಾಲ ದೇಶವನ್ನಾಳಿದ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವ ಕೇಸರಿ ಪಡೆಯಲ್ಲಿ ಇದೀಗ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಲು ಸಾಧ್ಯ ಆಗುತ್ತಾ? ಬಿಜೆಪಿಯಲ್ಲಿನ ಅಲಿಖಿತ 75 ರೂಲ್ಸ್ ಏನದು? ಇದರಿಂದ ದೇಶ ಮೋದಿಯಂತಹ ಒಬ್ಬ ದಕ್ಷ ಆಡಳಿತಗಾರನನ್ನ ಮಿಸ್ ಮಾಡಿಕೊಳ್ಳುತ್ತಾ? ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅದೇ ರೂಲ್ಸ್ನಿಂದಲೇ ಅಧಿಕಾರದಿಂದ ಗೇಟ್ ಪಾಸ್ ಪಡೆದ್ರ? ನಿಜಕ್ಕೂ ಬಿಜೆಪಿಯಲ್ಲಿ ಕಾಲೆಳೆಯುವ ಪಾಲಿಟಿಕ್ಸ್ ನಡೀತಾ ಇದೆಯಾ? ಈ ಕುರಿತ ಇನ್ಸೈಡ್ ಸ್ಟೋರಿ ತಿಳಿಯಲು ಈ ವಿಡಿಯೋವನ್ನ ತಪ್ಪದೆ ಕಡೆವರೆಗೂ ನೋಡಿ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸುದೀರ್ಘ ಆಡಳಿತದ ಬಳಿಕ 2014ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ದೇಶದಾದ್ಯಂತ ದಿಗ್ವಿಜಯ ಬಾರಿಸಿದ ಬೆನ್ನಲ್ಲೇ ಬಿಜೆಪಿಯು 70 ವರ್ಷಗಳ ಕಾಂಗ್ರೆಸ್ ಆಡಳಿತದ ಯುಗಕ್ಕೆ ಬ್ರೇಕ್ ಹಾಕುತ್ತೆ. ಅಲ್ಲಿಗೆ ಭಾರತ ದೇಶದಲ್ಲಿ ಕೇಸರಿ ಪರ್ವ ಪ್ರಾರಂಭ ಆಗುತ್ತೆ. ಬಳಿಕ 2001ರಿಂದ 2014ರವರೆಗೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಪ್ರಖರ ಹಿಂದುತ್ವದ ಪ್ರತಿಪಾದಕ ಹಾಗೂ ಬಿಜೆಪಿಯ ಉತ್ಸಾಹಿ ನಾಯಕ ನರೇಂದ್ರ ಮೋದಿ ಸಿಎಂ ಪೋಸ್ಟ್ನಿಂದ ತಮ್ಮ 64ನೇ ವಯಸ್ಸಿನಲ್ಲಿ ದೇಶದ ಪ್ರಧಾನಿಯಾಗಿ ಪ್ರಮೋಷನ್ ಪಡಿತಾರೆ. ಗುಜರಾತಿನ ಸಣ್ಣ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ 1950ರ ಸೆಪ್ಟೆಂಬರ್ 17ರಂದು ನರೇಂದ್ರ ಮೋದಿ ಜನಿಸ್ತಾರೆ. ಬಾಲ್ಯದಲ್ಲಿನ ಕಷ್ಟದ ಜೀವನ ಇವರಿಗೆ ಕಠಿಣ ಪರಿಶ್ರಮದ ಪಾಠ ಕಲಿಸಿತ್ತು. ಅಲ್ಲದೆ ಜನಸಾಮಾನ್ಯರ ಬದುಕು ಬವಣೆಗಳ ಅನುಭವವನ್ನ ಮೋದಿ ಆಗ ಪಡೆದಿದ್ರು. ಇದರಿಂದ ಪ್ರೇರಿತರಾದ ಅವರು ಯುವಕರಾಗಿದ್ದಾಗಲೇ ದೇಶ ಹಾಗೂ ಜನತೆಯ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೆ. ಆರಂಭದ ದಿನಗಳಲ್ಲಿ ಇವರು ರಾಷ್ಟ್ರೀಯತೆಯ ಸಾಮಾಜಿಕ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSSನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಇದರಲ್ಲಿ ಉಕ್ಕಿ ಬಂದ ಪ್ರೇಮದಿಂದ ಮೋದಿ ದೇಶ ಕಟ್ಟುವ ಕಾರ್ಯದಲ್ಲಿ ನಿರತರಾಗ್ತಾರೆ. ಬಳಿಕ ಭಾರತೀಯ ಜನತಾ ಪಕ್ಷವನ್ನ ಅಂದರೆ ಬಿಜೆಪಿಯನ್ನ ಸೇರುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ. ಇನ್ನು 75 ವರ್ಷ ವಯಸ್ಸಾದರೂ ತಮ್ಮ ಸ್ಥಾನವನ್ನ ತ್ಯಜಿಸಬೇಕು ಅನ್ನೋ ಬಿಜೆಪಿಯಲ್ಲಿ ಇರುವ ಅಲಿಖಿತ ನಿಯಮದ ಪ್ರಕಾರ 3 ಅವಧಿಗೆ ರಾಷ್ಟ್ರದ ಪ್ರಧಾನಿ ಪಟ್ಟ ಅಲಂಕರಿಸಿರುವ ನರೇಂದ್ರ ಮೋದಿ ದೇಶದ ಇತಿಹಾಸದಲ್ಲಿ ಹಲವು ಮಹತ್ವದ ಮೊದಲುಗಳಿಗೆ ಕಾರಣವಾಗಿದ್ದಾರೆ. ಅಲ್ಲದೆ ಸುದೀರ್ಘ ರಾಜಕೀಯ ಅನುಭವವಿರುವ ಡೈನಾಮಿಕ್ ಲೀಡರ್ ಮೋದಿ ಅವರು ಸಹ ತಮ್ಮ ಪಕ್ಷದಲ್ಲಿನ ನಿಯಮಕ್ಕೆ ಬದ್ಧರಾಗಿ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಅನ್ನೋ ಕೆಲವೊಂದಿಷ್ಟು ಪ್ರಶ್ನೆಗಳು ಇದೀಗ ಮೂಡೋದಿಕ್ಕೆ ಬಿಜೆಪಿಯಲ್ಲಿನ ಆ 75 ರೂಲ್ಸ್ ಕಾರಣವಾಗಿದ್ದು ಸುಳ್ಳಲ್ಲ. ಏನಿದು 75 ರೂಲ್ಸ್? ನಾವಿಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಈಗ 74 ವರ್ಷ ವಯಸ್ಸು. ಈ ವರ್ಷದ ಸೆಪ್ಟೆಂಬರ್ ತಿಂಗಳಿಗೆ ಅವರಿಗೆ 75 ವರ್ಷ ತುಂಬಲಿದೆ. ಬಿಜೆಪಿ ಪಕ್ಷದಲ್ಲಿ 75 ವರ್ಷ ಮೇಲ್ಪಟ್ಟವರಿಗೆ ಲೋಕಸಭಾ ಚುನಾವಣೆ ಸೇರಿದಂತೆ ಯಾವುದೇ ಚುನಾವಣೆಯ ಟಿಕೆಟ್ ನೀಡಲ್ಲ ಎಂಬ ಅಲಿಖಿತ ನಿಯಮವನ್ನ ಪಾಲಿಸಿಕೊಂಡು ಬರಲಾಗುತ್ತೆ. ಈ ನಿಯಮದಡಿಯೇ ಘಟಾನುಘಟಿ ರಾಜಕೀಯ ನಾಯಕರಿಗೂ ಬಿಜೆಪಿ ಪಕ್ಷ ಬಲವಂತದ ರಾಜಕೀಯ ನಿವೃತ್ತಿಯನ್ನ ನೀಡಿದೆ. ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅಂತಹ ನಾಯಕರಿಗೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ನೀಡದೆ ರಾಜಕೀಯ ನಿವೃತ್ತಿ ನೀಡಿರುವುದನ್ನು ನೋಡಿದಾಗ ಬಿಜೆಪಿ ಅನುಸರಿಸ್ತಾ ಇರುವ ಕಠಿಣ ನಿಯಮಕ್ಕೆ ಇದು ಸೂಕ್ತ ನಿದರ್ಶನವಾಗಿದೆ. 1990ರಿಂದಲೂ ಬಿಜೆಪಿಯ ಪ್ರಣಾಳಿಕೆಯಲ್ಲಿದ್ದ 3 ಪ್ರಮುಖ ಅಂಶಗಳು ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಹಾಗೂ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿ ಮಾಡುವುದು. ಈ 3ರಲ್ಲಿ ಎಲ್ಲಾ ಭರವಸೆಗಳನ್ನು ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಈಗಾಗಲೇ ಈಡೇರಿಸಿದೆ. ನರೇಂದ್ರ ಮೋದಿ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸದ್ಯ 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ.
ಆದರೆ ಈ ಮೊದಲಿನ ಅವಧಿಯಲ್ಲಿ ಬೇರೆ ಮಿತ್ರ ಪಕ್ಷಗಳ ಬೆಂಬಲವೇ ಇಲ್ಲದೆ ಕೇಂದ್ರದಲ್ಲಿ ಸರ್ಕಾರ ರಚಿಸುವಷ್ಟು ಸ್ಪಷ್ಟ ಬಹುಮತ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸಿಕ್ಕಿತ್ತು. ಹೀಗೆ ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗಲು ನರೇಂದ್ರ ಮೋದಿ ನಾಯಕತ್ವ ವರ್ಚಸ್ಸು ಕಾರಣವಾಗಿತ್ತು. ಈಗಲೂ ದೇಶದಲ್ಲಿ ಬಿಜೆಪಿ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ನಾಮವನ್ನೇ ಜಪ ಮಾಡುತ್ತಾ ರಾಜ್ಯಗಳಲ್ಲಿ ಬರುವ ವಿಧಾನಸಭಾ ಚುನಾವಣೆಗಳನ್ನು ಎದುರಿಸ್ತಾ ಇದೆ. ಮೋದಿ ನಾಮಬಲ, ಅಚಲ ನಾಯಕತ್ವ ಇಲ್ಲದೆ ಬಿಜೆಪಿಗೆ ಚುನಾವಣೆಗಳ ಗೆಲುವು ಕಷ್ಟವೇ ಆಗಿದೆ. ಅಲ್ಲದೆ ಮೋದಿಯ ಜನಪ್ರಿಯತೆ ಶಕ್ತಿಯನ್ನ ಮೀರಿಸುವ ಮತ್ತೊಬ್ಬ ನಾಯಕ ಬಿಜೆಪಿಯೊಳಗೆ ಇಲ್ಲ. ಹೀಗಾಗಿ 2024ರ ಲೋಕಸಭಾ ಚುನಾವಣೆಗೂ ಮತ್ತೊಮ್ಮೆ ಬಿಜೆಪಿಯಿಂದ ನರೇಂದ್ರ ಮೋದಿಯೇ ಪ್ರಧಾನಿ ಹುದ್ದೆಯ ಅಭ್ಯರ್ಥಿಯನ್ನಾಗಿ ಮಾಡಲಾಗಿತ್ತು. ನರೇಂದ್ರ ಮೋದಿಯೇ ಪ್ರಧಾನಿ ಅಭ್ಯರ್ಥಿಯಾದರೆ 2024ರ ಲೋಕಸಭಾ ಚುನಾವಣೆ ಗೆಲುವು ಸುಲಭ ಎಂಬ ಲೆಕ್ಕಾಚಾರ ಬಿಜೆಪಿ ಪಕ್ಷದೊಳಗೆ ಇತ್ತು. ಇದರಿಂದಲೇ ಮೋದಿ ನಾಯಕತ್ವದಲ್ಲಿ 2024ರ ಲೋಕಸಭಾ ಚುನಾವಣೆ ಎದುರಿಸಿದ್ರೆ ಮತ್ತೊಮ್ಮೆ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿಯಬಹುದು ಎಂಬ ಬಿಜೆಪಿ ಲೆಕ್ಕಾಚಾರ ಫಲ ನೀಡಿದೆ. ಆದರೆ ಅವರೇ ತಂದಿರುವ ಈ ನಿಯಮವನ್ನ ಮೋದಿ ಮುರಿತಾರ ಅನ್ನೋದು ಕುತೂಹಲದ ಸಂಗತಿ. ಇನ್ನು 75 ವರ್ಷ ದಾಟಿದ ನಾಯಕರನ್ನ ಸಕ್ರಿಯ ರಾಜಕಾರಣದಿಂದ ದೂರ ಇರಿಸುವ ಪರಿಪಾಲನೆ ಬಿಜೆಪಿಯಲ್ಲಿ ಇದೆ. ವಯಸ್ಸಾದ ಕೆಲವರನ್ನ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಮಾಡಲಾಗುತ್ತೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 75 ವಯಸ್ಸಾದರೂ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಎಂಬಂತಹ ನಿಯಮ ಇದೆ ಎಂಬುದನ್ನ ಬಿಜೆಪಿ ನೇರವಾಗಿ ಎಲ್ಲಿಯೂ ಹೇಳಿಲ್ಲ. ಆದರೆ 2014ರ ಬಳಿಕ ಬಿಜೆಪಿಯು ಇಂಥದ್ದೊಂದು ಮಂಡಳಿಯನ್ನ ಸ್ಥಾಪಿಸಿದೆ ಅನ್ನೋದು ಗಮನಾರ್ಹ. ಈ ಹಿಂದೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಆನಂದಿಬೆನ್ ಪಟೇಲ್ ಅವರಿಗೆ 75 ವರ್ಷ ತುಂಬುವುದಕ್ಕೆ ಮೊದಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. 75 ವರ್ಷ ತುಂಬಿದವರು ನಿವೃತ್ತರಾಗಬೇಕು ಎಂಬ ಪಕ್ಷದ ನಿಯಮದ ಕಾರಣ ನೀಡಿಯೇ ಅವರು ರಾಜೀನಾಮೆ ನೀಡಿದ್ರು. ಹಿರಿಯ ನಾಯಕ ಯಶವಂತ್ ಸಿನ್ಹಾ ಅವರು ಈ ಅಲಿಖಿತ ನಿಯಮವನ್ನ ಬಹಿರಂಗವಾಗಿಯೇ ಟೀಕಿಸಿದ್ರು. ಅಡ್ವಾಣಿ, ಮುರಳಿ ಮನೋಹರ ಜೋಶಿ ಸೇರಿದಂತೆ 75 ವರ್ಷ ತುಂಬಿದ ಹಿರಿಯರು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಟಿಕೆಟ್ ನೀಡಿರಲಿಲ್ಲ. ಈ ನಾಯಕರನ್ನ ಮೂಲೆಗುಂಪು ಮಾಡಲು ಅವರು ಇಂತಹ ನಿಯಮವೊಂದನ್ನ ಮಾಡಿದ್ದಾರೆ ಅಂತ ಸಿನ್ಹಾ ಅಸಮಾಧಾನ ಹೊರಹಾಕಿದ್ರು. 2014ರಿಂದ ಈಚೆಗೆ ಇದೇ ನಿಯಮದ ಕಾರಣಕ್ಕಾಗಿ ಬಿಜೆಪಿ ಸರ್ಕಾರವಿದ್ದ ಹಲವು ರಾಜ್ಯಗಳಲ್ಲಿಯೂ ಹಾಗೂ ಕೇಂದ್ರ ಸರ್ಕಾರದಲ್ಲಿಯೂ ಸಚಿವ ಸ್ಥಾನಗಳನ್ನು ನಾಯಕರು ತ್ಯಜಿಸಬೇಕಾಗಿ ಬಂದಿತ್ತು. ಇದಕ್ಕೆ ಪೂರಕವೆಂಬಂತೆ ಈ ಹಿಂದೆ 2016ರ ಜುಲೈ ತಿಂಗಳಲ್ಲಿ ಅಂದಿನ ಪ್ರಧಾನಿ ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾಗಿದ್ದ ಡಾಕ್ಟರ್ ನಜ್ಮಾ ಹೆಫ್ತುಲ್ಲಾ ಅವರ ರಾಜೀನಾಮೆ ಪಡೆದು ಅವರ ಬದಲಿಗೆ ರಾಜ್ಯ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರಿಗೆ ಸ್ವತಂತ್ರ ಉಸ್ತುವಾರಿ ನೀಡಲಾಗಿತ್ತು. ಅಲ್ಲದೆ ಬೃಹತ್ ಕೈಗಾರಿಕೆಗಳ ಕಿರಿಯ ಸಚಿವರಾಗಿದ್ದ ಜಿಎಂ ಸಿದ್ದೇಶ್ವರ ಅವರೂ ಸಹ ತಮ್ಮ ಖಾತೆಯನ್ನ ನಗರಾಭಿವೃದ್ಧಿಯ ಕಿರಿಯ ಸಚಿವರಾಗಿದ್ದ ಬಾಬುಲ್ ಸುಪ್ರಿಯೋ ಅವರಿಗೆ ನೀಡಿದ್ರು. ಈ ಇಬ್ಬರೂ ಸಚಿವರಿಗೆ 75 ವರ್ಷ ದಾಟಿದೆ ಅನ್ನೋ ಏಕೈಕ ಕಾರಣಕ್ಕೆ ಸಂಪುಟದಿಂದ ಕೈಬಿಡಲಾಗಿತ್ತು. ಆದರೆ ಆಗ ಸಚಿವ ಸಂಪುಟದಲ್ಲಿ 75 ವರ್ಷಕ್ಕಿಂತ ಮೇಲ್ಪಟ್ಟ ಉತ್ತರ ಪ್ರದೇಶದ ಪ್ರಬಲ ಬ್ರಾಹ್ಮಣ ಮುಖ ಏಕೈಕ ಸದಸ್ಯ ಕಲ್ರಾಜ್ ಮಿಶ್ರಾ ಮಾತ್ರ ಉಳಿದಿದ್ರು. ಆ ರಾಜ್ಯದಲ್ಲಿ 2017ರಲ್ಲಿ ನಡೆಯಬೇಕಿದ್ದ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಮಿಶ್ರಾ ಮುಂದುವರೆದಿದ್ರು. ಪಕ್ಷದಲ್ಲಿನ ಹಿರಿಯರು ತಮ್ಮ ಅಗಾಧ ಅನುಭವದಿಂದ ಸರ್ಕಾರಕ್ಕೆ, ನಾಯಕತ್ವಕ್ಕೆ ಮಾರ್ಗದರ್ಶನ ನೀಡಬೇಕು ಎಂಬ ಕಾರಣಕ್ಕಾಗಿಯೇ ಮಾರ್ಗದರ್ಶಕ ಮಂಡಳಿಯನ್ನ ಸ್ಥಾಪಿಸಲಾಗಿದೆ ಎಂದು ಬಿಜೆಪಿ ಆಗ ಹೇಳಿಕೊಂಡಿತ್ತು. ಕೆಲವೇ ಬಾರಿ ಈ ಮಂಡಳಿಯು ಸರ್ಕಾರ ನಡೆಸುವವರಿಗೆ ಮಾರ್ಗದರ್ಶನ ಮಾಡುವ ಪ್ರಯತ್ನ ಮಾಡಿತ್ತು. 2015ರ ಬಿಹಾರ್ ಚುನಾವಣೆ ಸೋಲಿನ ಬಳಿಕ ಪತ್ರಿಕಾ ಪ್ರಕಟಣೆಯನ್ನು ಸಹ ಇದು ಹೊರಡಿಸಿತ್ತು. ಆದರೆ ಅಧಿಕಾರಸ್ಥರು ಮಾರ್ಗದರ್ಶಕ ಹಿರಿಯರ ಸಲಹೆಗಳನ್ನು ನಯವಾಗಿಯೇ ತಳ್ಳಿ ಹಾಕಿದ್ರು. ಅಲ್ಲಿಂದೀಚೆಗೆ ಯಾವ ಮಾರ್ಗದರ್ಶನವನ್ನೂ ಸಹ ಈ ಮಂಡಳಿ ನೀಡಿಲ್ಲ. ಅಲ್ಲದೆ ಈ ಮಂಡಳಿಯು ಸಭೆ ನಡೆಸಿರುವ ಬಗ್ಗೆ ಇದುವರೆಗೂ ಯಾವುದೇ ವರದಿಗಳಿಲ್ಲ. ಬಿಜೆಪಿಯ ಅಲಿಖಿತ ನಿಯಮಕ್ಕೆ ಬಲಿಯಾದವರೆಷ್ಟು? ಭಾರತೀಯ ಜನತಾ ಪಕ್ಷದಲ್ಲಿ ಚಾಲ್ತಿಯಲ್ಲಿ ಇರುವ ಈ ಅಲಿಖಿತ ನಿಯಮಕ್ಕೆ ಹಲವು ಪ್ರಮುಖ ನಾಯಕರೇ ಬಲಿಯಾಗಿದ್ದಾರೆ. ಬಿಜೆಪಿ ಸ್ಥಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ, ಎರಡನೇ ಸ್ಥಾನಗಳಿಂದ ಆರಂಭವಾಗಿದ್ದ ಬಿಜೆಪಿಯ ಹೋರಾಟದಲ್ಲಿ ಇವರು ಮುಂಚೂಣಿ ನಾಯಕರಾಗಿದ್ದರು. ಅಡ್ವಾಣಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರುವವರೆಗೂ ಪಕ್ಷಕ್ಕೆ ಅಪಾರ ಕೊಡುಗೆ ನೀಡಿರುವ ನಾಯಕರಾಗಿದ್ದರು. ಬಿಜೆಪಿಯ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಲಾದ ಮೊದಲ ನಾಯಕರು ಇವರೇ.
ಮಂಡಳಿಗೆ ಸೇರಿದ 10 ವರ್ಷಗಳ ಬಳಿಕ ಅವರಿಗೆ ಕೇಂದ್ರವು ಭಾರತ ರತ್ನವನ್ನ ನೀಡಿದೆ. ಈಗಲೂ ಅಡ್ವಾಣಿ ಅವರು ಮಾರ್ಗದರ್ಶಕ ಮಂಡಳಿಯ ಸದಸ್ಯರೇ ಆಗಿದ್ದಾರೆ. 2014ರಲ್ಲಿ ಅಡ್ವಾಣಿ ಅವರೇ ಪ್ರಧಾನಿ ಅಭ್ಯರ್ಥಿ ಎಂಬಂತಹ ಮಾತುಗಳು ಆರಂಭವಾಗಿದ್ದವು. ಆದರೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಯಿತು. ಈ ಮೂಲಕ ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹಿರಿಯ ನಾಯಕನ ಭವಿಷ್ಯಕ್ಕೆ ಬಿಜೆಪಿ ಕೊನೆ ಮೊಳೆಯನ್ನ ಹೊಡೆದು ಬಿಟ್ಟಿತ್ತು. ಅಲ್ಲದೆ ಇದಾದ ಬಳಿಕ ಬಿಜೆಪಿಯಲ್ಲಿ ಅದಾಗಲೇ ಅಡ್ವಾಣಿ ಪಾಳೆಯ ಹಾಗೂ ಮೋದಿ ಪಾಳೆಯ ಎಂಬ 2 ಭಾಗಗಳಾಗಿದ್ವು. ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಲೇ ಬಿಜೆಪಿಯ ಸಂಸದೀಯ ಸಮಿತಿಯ ರಚನೆಯಾಯಿತು. ಈ ಸಮಿತಿಯಿಂದ ಅಡ್ವಾಣಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ ಅವರನ್ನ ಕೈಬಿಡಲಾಗಿತ್ತು. 2014ರಲ್ಲಿ ಅಡ್ವಾಣಿ ಅವರು ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾಗಿದ್ರು. ತಾವೇ ಖುದ್ದು ನಿಂತು ಗೆಲ್ಲಿಸಿಕೊಡುವುದಾಗಿ ಮೋದಿ ಪಣವನ್ನು ತೊಟ್ಟಿದ್ರು. ಆದರೆ ವಯಸ್ಸಿನ ಕಾರಣಕ್ಕೆ ಅಡ್ವಾಣಿ ಅವರು ರಾಜಕೀಯದಿಂದ ನಿವೃತ್ತಿ ಪಡೆದರು. ಬಳಿಕ ಗಾಂಧಿನಗರ ಲೋಕಸಭಾ ಕ್ಷೇತ್ರವು ಅಮಿತ್ ಶಾ ಅವರ ಪಾಲಾಯಿತು. ಬಿಜೆಪಿ ಸ್ಥಾಪಕರಲ್ಲಿ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಅವರು ಒಬ್ಬರು. ಪ್ರಸ್ತುತ ಬಿಜೆಪಿಯ ಮಾರ್ಗದರ್ಶಕ ಮಂಡಳಿಯ ಸದಸ್ಯರಾಗಿದ್ದಾರೆ. ವಾರಣಾಸಿಯು ಜೋಶಿ ಅವರ ಕ್ಷೇತ್ರವಾಗಿತ್ತು. 2014ರಲ್ಲಿ ಮೋದಿ ಅವರಿಗಾಗಿ ಜೋಶಿ ಅವರು ಈ ಕ್ಷೇತ್ರವನ್ನ ಬಿಟ್ಟುಕೊಟ್ರು. ನಂತರ ಕಾನ್ಪುರದಿಂದ ಸ್ಪರ್ಧಿಸಿ 57% ಮತಗಳನ್ನು ಗಳಿಸಿ ಗೆಲುವು ಸಾಧಿಸಿದ್ರು. ಆದರೆ 2019ರಲ್ಲಿ ವಯಸ್ಸಿನ ಕಾರಣದಿಂದ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಇನ್ನು ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದ ಹಿರಿಯ ಬಿಜೆಪಿಗ ಯಶವಂತ್ ಸಿನ್ಹಾ ಅವರೂ ಸಹ ಇದೇ ನಿಯಮದ ಹಿನ್ನೆಲೆ ತಮ್ಮ ರಾಜಕೀಯ ಬದುಕಿಗೆ ರಿಟೈರ್ಮೆಂಟ್ ಘೋಷಿಸಿದ್ದಾರೆ. 2014ರಲ್ಲಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ತಪ್ಪಿದ ವೇಳೆ ಚುನಾವಣಾ ರಾಜಕೀಯಕ್ಕೆ ಸರಿಯಾದ ಸಮಯದಲ್ಲಿ ಪ್ರವೇಶಿಸಬೇಕು, ಅದರಂತೆ ಸೂಕ್ತ ಸಮಯದಲ್ಲಿ ನಿರ್ಗಮಿಸಬೇಕು ಅನ್ನೋ ಮಾರ್ಮಿಕವಾದ ಮಾತುಗಳನ್ನು ಹೇಳುವ ಮೂಲಕ ಬಿಜೆಪಿಯ ನಿಯಮವನ್ನ ಸಿನ್ಹಾ ಕಟುವಾಗಿ ಟೀಕಿಸಿದ್ರು. ಅಲ್ಲದೆ 2 ಬಾರಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದ ಪ್ರಭಾವಿ ನಾಯಕ ಶಾಂತಕುಮಾರ್ ಅವರೂ ಸಹ 2014ರ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 1.70 ಲಕ್ಷ ಮತಗಳಿಂದ ಕಾಂಗ್ರೆಸ್ ವಿರುದ್ಧ ಗೆಲುವು ಸಾಧಿಸಿದ್ರು. ಆದರೆ 2019ರಲ್ಲಿ ನಡೆದಿದ್ದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದಾಗ ಶಾಂತಕುಮಾರ್ ಅವರ ಹೆಸರೇ ಇರಲಿಲ್ಲ. ಬಳಿಕ ಇದರಿಂದ ನೊಂದಿದ್ದ ಅವರು ಚುನಾವಣಾ ರಾಜಕಾರಣದಿಂದ ದೂರ ಸರಿಯುವುದಾಗಿ ಘೋಷಿಸಿದ್ರು. ಇತ್ತೀಚಿನ ರಾಜಕಾರಣವು ಹದಗೆಟ್ಟಿದೆ. ಇದಕ್ಕೆ ಬಿಜೆಪಿಯು ಹೊರತಾಗಿಲ್ಲ. ಕೇವಲ ರಾಮ ಮಂದಿರವನ್ನ ನಿರ್ಮಿಸಿದರೆ ಸಾಲದು, ಇದರಿಂದ ಯಾವುದೇ ಅನುಕೂಲವಾಗದು. ನಾವು ರಾಮನ ಆದರ್ಶಗಳನ್ನ ಪಾಲಿಸಬೇಕು ಅಂತ ಇತ್ತೀಚೆಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಸಾಲಿಗೆ ಲೋಕಸಭಾ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಸೇರ್ತಾರೆ. ಮಧ್ಯಪ್ರದೇಶದ ಇಂದೋರ್ ಲೋಕಸಭಾ ಕ್ಷೇತ್ರದಿಂದ ಸತತ 8 ಬಾರಿ ಸಂಸದೆಯಾಗಿದ್ದ ಇವರು 2014ರಲ್ಲಿ ಸರ್ವಾನುಮತದಿಂದ ಲೋಕಸಭೆಯ ಸಾರಥ್ಯ ವಹಿಸುತ್ತಾರೆ. ಬಳಿಕ 2019ರ ಚುನಾವಣೆಯಲ್ಲಿ ಇಂದೋರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನೇ ಘೋಷಿಸದೆ ಬಿಜೆಪಿ ಪರೋಕ್ಷವಾಗಿ 75 ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದೆ ಅನ್ನೋ ಸಂದೇಶ ನೀಡುತ್ತೆ. ಇದನ್ನ ಅರಿತ ಮಹಾಜನ್ ಖುದ್ದಾಗಿ ಸ್ಪರ್ಧಿಸದಿರಲು ನಿರ್ಧಾರ ಮಾಡಿರುವುದಾಗಿ ಹೇಳ್ತಾರೆ. ಬಿಜೆಪಿಯ ಈ ಅಲಿಖಿತ ನಿಯಮವು ಕರ್ನಾಟಕವನ್ನ ಹೊರತುಪಡಿಸಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಗಲಿರುಳು ಶ್ರಮಿಸಿ ಸೈಕಲ್ ಮೇಲೆ ಸುತ್ತಾಡಿ ಬಿಜೆಪಿಯನ್ನ ತಳಮಟ್ಟದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದ ಹಿರಿಯ ಬಿಜೆಪಿಗ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ನಾಗಾಲೋಟಕ್ಕೆ ಕಳೆದ 2021ರ ಜುಲೈನಲ್ಲಿ ಕೇಂದ್ರ ಬಿಜೆಪಿಯಲ್ಲಿನ ಇದೇ ನಿಯಮ ಬ್ರೇಕ್ ಹಾಕಿತ್ತು. ಅಲ್ಲದೆ ಈ ನಿಯಮದ ಎದುರು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಿದ್ದ ಬಿಎಸ್ವೈ ಪರಿಶ್ರಮ, ಹಿರಿತನ ಹಾಗೂ ಅವರ ಅನುಭವಗಳು ಸಹ ಮಂಡಿಯೂರುವಂತೆ ಮಾಡಿತ್ತು. ಮೋದಿ ರಾಜೀನಾಮೆಯ ಬಳಿಕ ಮುಂದಿನ ಪ್ರಧಾನಿ ಯಾರು? ಇನ್ನು ಈ ಬಿಜೆಪಿಯಲ್ಲಿ ಪಾಲಿಸಿಕೊಂಡು ಬರಲಾಗ್ತಾ ಇರುವ ನಿಯಮದ ಕಾರಣಕ್ಕಾಗಿ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನಕ್ಕೆ ತಮ್ಮ ರಾಜೀನಾಮೆ ನೀಡಿದ್ರೆ ಅವರ ಬಳಿಕ ಪ್ರಧಾನಿ ರೇಸ್ನಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹೆಸರುಗಳು ಮುನ್ನೆಲೆಗೆ ಬಂದಿವೆ.
ಇದರಲ್ಲಿ ನಾವು ಮುಖ್ಯವಾಗಿ ಬಿಜೆಪಿಯ ಪಾಲಿಸಿಗಳ ಬಗ್ಗೆ, ಅದರಲ್ಲೂ ಯಾವುದೇ ಒಂದು ಹುದ್ದೆಯನ್ನ ಆಯ್ಕೆ ಮಾಡಬೇಕಾದ್ರೆ ಕೇಸರಿ ಪಡೆ ಅನುಸರಿಸುವ ತಂತ್ರಗಾರಿಕೆಗಳು ಹಾಗೂ ಅದು ಫಾಲೋ ಮಾಡುವ ಮಾನದಂಡಗಳ ಬಗ್ಗೆ ಗಮನಿಸಬೇಕಿರೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೋದಿ ಬಳಿಕ ಉತ್ತರಾಧಿಕಾರಿ ಪಟ್ಟಕ್ಕಾಗಿ ಕೇಳಿಬರುವ ಮೊದಲ ಹೆಸರೇ ಒನ್ ಅಂಡ್ ಓನ್ಲಿ ನಿತಿನ್ ಗಡ್ಕರಿ ಅನ್ನೋದು ಅಚ್ಚರಿಯಾದ್ರೂ ಸತ್ಯವಾಗಿದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜೈರಾಮ್ ಹಾಗೂ ಭಾನುತಾಯಿ ಗಡ್ಕರಿ ದಂಪತಿಯ ಪುತ್ರರಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ನಿತಿನ್ ಗಡ್ಕರಿ ಜನಿಸಿದ್ರು. ಸತತ 3 ಬಾರಿ ಅದೇ ತಮ್ಮ ತವರು ನಾಗಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಬಾರಿಸಿರುವ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಬಲ ಕಟ್ಟಾಳುಗಳಾಗಿ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕರಾಗಿರುವ ಇವರು ಇದಕ್ಕೂ ಮುನ್ನ ಬಿಜೆಪಿಯ ಮಹಾರಾಷ್ಟ್ರ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಬೆಳವಣಿಗೆಗೆ ಕಾರಣವಾಗಿದ್ದಾರೆ. ಬಳಿಕ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಗಡ್ಕರಿ ಅವರು ಮಧ್ಯಮ ಉದ್ಯಮಗಳು, ಶಿಪ್ಪಿಂಗ್, ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಸಚಿವರಾಗಿ 2014ರ ಮೋದಿ ಸಂಪುಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ಹೆಸರು ದೇಶದ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುವ ಪ್ರಮುಖ ಹೆಸರಾಗಿದೆ. ಬಳಿಕ 2019ರಿಂದಲೂ ತಮಗೆ ಅಧಿಕಾರ ದೊರೆತ ಬಳಿಕ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿ ಉತ್ತಮ ಕೆಲಸಗಳನ್ನು ಈ ಗಡ್ಕರಿ ಮಾಡ್ತಾ ಇದ್ದಾರೆ. ಹೆದ್ದಾರಿಗಳ ನಿರ್ಮಾಣದಲ್ಲಿ ಬೇರೆ ರಾಜಕಾರಣಿಗಳಿಗೆ ಇವರೇ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ಹೈವೇ ಮ್ಯಾನ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಗಡ್ಕರಿಯವರು ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ 54,858 ಕಿಲೋಮೀಟರ್ಗೂ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅನ್ನೋದು ವಿಶೇಷ. ತಮ್ಮ ನೇರ, ನಿಷ್ಠುರ ಹಾಗೂ ಮೊನಚಾದ ಮಾತುಗಳಿಂದಲೇ ಕೆಲವೊಂದು ಬಾರಿ ಬಿಜೆಪಿ ನಾಯಕರನ್ನ ಗಡ್ಕರಿ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಅಲ್ಲದೆ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಕಟಿಬದ್ಧರಾಗಿರುವ ಇವರು ಯಾವುದೇ ಹುದ್ದೆಯನ್ನ ನೀಡಿದ್ರೂ ಸಹ ಅದಕ್ಕೆ ನ್ಯಾಯ ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೂ ಆತ್ಮೀಯತೆ ಹೊಂದಿರುವ ಮಹಾರಾಷ್ಟ್ರದ ನಾಯಕನಿಗೆ ಮೋದಿ ತಮ್ಮ ಸ್ಥಾನವನ್ನ ಬಿಟ್ಟುಕೊಡಬಹುದೇ ಅನ್ನೋ ಚರ್ಚೆಗಳು ಪ್ರಾರಂಭವಾಗಿವೆ. ಅಚ್ಚರಿ ಅಂದ್ರೆ ತಮ್ಮ ಆಕರ್ಷಕ ಜನಸ್ನೇಹಿ ವ್ಯಕ್ತಿತ್ವದ ಜೊತೆಗೆ ಅಭಿವೃದ್ಧಿ ಪರ ದೃಷ್ಟಿಕೋನದ ಕಾರಣಕ್ಕಾಗಿಯೇ ರಾಜಕಾರಣದಲ್ಲಿ ಗಡ್ಕರಿ ಶತ್ರುಗಳೇ ಇಲ್ಲದ ಬಿಜೆಪಿಯ ನಾಯಕರಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಅಲ್ಲದೆ ಬಿಜೆಪಿಯಲ್ಲಿನ ಎಲ್ಲ ಮಾನದಂಡಗಳಿಗೂ 64 ವಯಸ್ಸಿನ ಗಡ್ಕರಿ ಅರ್ಹವಾಗಿರುವ ನಾಯಕರಾಗಿದ್ದಾರೆ. ಹಿರಿತನದ ಆಧಾರದಲ್ಲಿ ಇವರ ಹೆಸರು ಪ್ರಧಾನಿ ಪಟ್ಟಕ್ಕೆ ಮುನ್ನೆಲೆಗೆ ಬಂದಿದೆ. ಇನ್ನು ಬಿಜೆಪಿ ಹಾಗೂ ವಿಪಕ್ಷಗಳ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಇವರ ಹೆಸರು ಇದೀಗ ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಕೇಳಿ ಬರ್ತಾ ಇರುವ ಮೊದಲ ಹೆಸರಾಗಿದೆ ಅನ್ನೋದು ಮಾತ್ರ ಸತ್ಯವಾಗಿದೆ. ಆದರೆ ನಾನು ಪ್ರಧಾನಿ ಹುದ್ದೆಯ ರೇಸ್ಗೆ ಇಳಿದ್ರೆ ಬೆಂಬಲಿಸುವುದಾಗಿ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ರಾಜಕೀಯ ನಾಯಕರೊಬ್ಬರು ಗಡ್ಕರಿ ಅವರಿಗೆ ಭರವಸೆ ನೀಡಿದ್ರು. ಆದರೆ ಅದು ನನ್ನ ಮಹತ್ವಾಕಾಂಕ್ಷೆ ಅಲ್ಲ ಎಂದು ಹೇಳಿ ಆ ಆಫರ್ ಅನ್ನ ತಿರಸ್ಕರಿಸಿದ್ದಾಗಿ ನಿತಿನ್ ಗಡ್ಕರಿ ಕೆಲ ದಿನಗಳ ಹಿಂದಷ್ಟೇ ಹೇಳಿದ್ರು ಅನ್ನೋದು ಗಮನಾರ್ಹ. ಇನ್ನು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಸಹ ನಿತಿನ್ ಗಡ್ಕರಿ ಅವರ ಬಳಿಕ 2ನೇ ಸಾಲಿನಲ್ಲಿ ಪ್ರಧಾನಿ ಮಂತ್ರಿ ಹುದ್ದೆಯ ಸ್ಪರ್ಧೆಯಲ್ಲಿದ್ದಾರೆ ಎಂಬ ಮಾತು ಜೋರಾಗಿಯೇ ಕೇಳಿಬರ್ತಿದೆ. ಫೆಬ್ರವರಿ 1, 1969ರಲ್ಲಿ ಅಸ್ಸಾಂನ ಗೌಹಾತಿ ಜೋರ್ಹತ್ನಲ್ಲಿ ಕೈಲಾಶ್ನಾಥ್ ಶರ್ಮಾ ಹಾಗೂ ಸ್ಮೃತಿ ಮೃಣಾಲಿನಿ ದೇವಿಯವರ ಮಗನಾಗಿ ಜನಿಸಿದ ಹಿಮಂತ್ ಬಿಸ್ವಾ ಶರ್ಮಾ ಅವರು ಕಾಂಗ್ರೆಸ್ ನಾಯಕರಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ರು. ಅಸ್ಸಾಂನ ಜಲುಕ್ಬಾರಿ ಕ್ಷೇತ್ರದಿಂದ 2001ರಿಂದ 2015ರವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿದ್ದರು. ಬಳಿಕ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ 56 ವರ್ಷದ ಶರ್ಮಾ 2015ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರಿದ್ರು. ಬಳಿಕ 2016ರಲ್ಲಿ ನಡೆದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಜಲುಕ್ಬಾರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಕಂಡಿದ್ದ ಇವರು ಸಂಪುಟ ದರ್ಜೆ ಸಚಿವರಾಗಿ ಕೆಲಸ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧದ ತಮ್ಮ ಕಠಿಣ ನಿಲುವುಗಳಿಂದಲೇ ಕೇಂದ್ರದ ಬಿಜೆಪಿ ನಾಯಕರನ್ನ ಸೆಳೆದ ಶರ್ಮಾ ಬಿಜೆಪಿಯ ಪ್ರಬಲ ನಾಯಕರಾಗಿ ಗುರುತಿಸಿಕೊಳ್ತಾರೆ. ಪ್ರಸ್ತುತ ಇವರೂ ಸಹ ಬಿಜೆಪಿಯ ಹಿರಿಯ ನಾಯಕರ ಲಿಸ್ಟ್ನಲ್ಲಿ ಸೇರಿಕೊಳ್ತಾರೆ. ಕಳೆದ 2017ರಲ್ಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ.
ಇನ್ನು ಆರೋಗ್ಯ ಸಚಿವರಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಇವರು ಅಸ್ಸಾಂನಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಸುಧಾರಣೆ ತಂದಿದ್ರು. ಅಲ್ಲದೆ ಜನರಿಗೆ ಉತ್ತಮ ಆರೋಗ್ಯ ಸೇವೆಗಳು ದೊರೆಯಬೇಕೆಂದು ಇವರು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದ್ರು. ಕಾನೂನು ಪದವಿಯನ್ನು ಪಡೆದಿರುವ ಇವರು 1996ರಿಂದ 2001ರ ಅವಧಿಯಲ್ಲಿ ಗೌಹಾತಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿರುವ ಅನುಭವ ಹೊಂದಿದ್ದಾರೆ. ಇದೀಗ ಇವರ ಹೆಸರು ಕೂಡ ಪಿಎಂ ರೇಸ್ನಲ್ಲಿ ತೇಲಿ ಬರ್ತಾ ಇದೆ. ಕೇಂದ್ರ ಬಿಜೆಪಿಯ ಹಿರಿಯ ನಾಯಕರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರುವ ಇವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೂ ಸಹ ಆಪ್ತರಾಗಿ ಈ ಶರ್ಮಾ ಗುರುತಿಸಿಕೊಂಡಿರುವುದನ್ನು ಇತ್ತೀಚಿನ ಕೆಲ ರಾಜಕೀಯ ಬೆಳವಣಿಗೆಗಳೇ ಎತ್ತಿ ತೋರಿಸುತ್ತಿವೆ. ಅಲ್ಲದೆ ಮೋದಿ ಬಳಿಕ ಭಾವಿ ಪ್ರಧಾನಿ ಅನ್ನೋ ಪಟ್ಟಿಯಲ್ಲಿ ಪ್ರಸ್ತುತ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿರುವ ದೇವೇಂದ್ರ ಫಡ್ನವೀಸ್ ಹೆಸರು ಇದೆ ಅನ್ನೋದು ನಂಬಲೇಬೇಕಾದ ಸಂಗತಿಯಾಗಿದೆ. ಮಹಾರಾಷ್ಟ್ರದ ನಾಗಪುರದಲ್ಲಿ 1970ರ ಜುಲೈ 22ರಂದು ಗಂಗಾಧರ ರಾವ್ ಹಾಗೂ ಸರಿತಾ ಫಡ್ನವೀಸ್ ಅವರ ಮಗನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ದೇವೇಂದ್ರ ಜನಿಸ್ತಾರೆ. ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇರದ ಇವರು ವಿದ್ಯಾರ್ಥಿ ದೆಸೆಯಿಂದಲೇ ಎಬಿವಿಪಿ ಆದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಆರ್ಎಸ್ಎಸ್ನ ಸ್ಟ್ರಾಂಗ್ ಬಿಲೀವರ್ ಆಗಿದ್ದಾರೆ. ಮಧ್ಯಮ ವರ್ಗದಿಂದ ರಾಜಕೀಯ ಪ್ರವೇಶ ಮಾಡಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹಲವು ಇತಿಹಾಸಗಳನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಆರ್ಎಸ್ಎಸ್ನೊಂದಿಗೆ ಇವರಿಗೆ ಉತ್ತಮ ಒಡನಾಟ ಇದೆ. ಇದೇ ಕಾರಣಕ್ಕೆ ಇವರು ಸೋತರೂ ಸಹ ಹಲವು ಬಾರಿ ಇಲ್ಲಿ ಆರ್ಎಸ್ಎಸ್ ಇವರ ಕೈ ಹಿಡಿದಿದೆ. ಪ್ರಸ್ತುತ 55 ವರ್ಷದ ಅನುಭವಿ ರಾಜಕಾರಣಿಯಾಗಿರುವ ಇವರು ಸತತ 3 ದಶಕಗಳಿಂದಲೂ ರಾಜಕೀಯದಲ್ಲಿ ಇದ್ದಾರೆ. ನಾಗ್ಪುರದ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಆಗುವ ಮೂಲಕ ಆರಂಭವಾದ ಇವರ ರಾಜಕೀಯ ಜರ್ನಿ ಮುಂದೆ ಇವರನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಗಾದಿಯವರೆಗೆ ತಂದು ನಿಲ್ಲಿಸಿಬಿಡುತ್ತೆ. ಕಾನೂನು ಹಾಗೂ ವ್ಯವಹಾರ ನಿರ್ವಹಣೆಯಲ್ಲಿ ಪದವಿ ಪಡೆದಿರುವ ಜೊತೆಗೆ ಫಡ್ನವೀಸ್ ಉನ್ನತ ವಿದ್ಯಾಭ್ಯಾಸ ಮಾಡಿರುವ ನಾಯಕರಾಗಿದ್ದಾರೆ. ಇನ್ನು ಅಚ್ಚರಿ ಅಂದರೆ ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವದಿಂದಲೇ ರಾಜಕೀಯದಲ್ಲಿ ಕಿರಿಯ ವಯಸ್ಸಿನಲ್ಲಿಯೇ ಹಲವು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ 2014ರಲ್ಲಿ ಮೊದಲ ಮುಖ್ಯಮಂತ್ರಿಯಾಗಿ ಅದರಲ್ಲೂ 44ರ ವಯಸ್ಸಿನಲ್ಲಿಯೇ ಮರಾಠರ ನಾಡಲ್ಲಿ ಫಡ್ನವೀಸ್ ತಮ್ಮ ಆಳ್ವಿಕೆ ನಡೆಸಿರುವ ದಾಖಲೆ ಬರೆದಿದ್ದಾರೆ. ಇನ್ನು ತಮ್ಮ ವಾಕ್ಚಾತುರ್ಯ ಹಾಗೂ ಪ್ರಖರ ಮಾತುಗಳಿಂದಲೇ ಅನೇಕ ಯುವಕರನ್ನ ತಮ್ಮತ್ತ ಆಕರ್ಷಿಸುವ ವ್ಯಕ್ತಿತ್ವ ಇವರದ್ದಾಗಿದೆ. ದೇವೇಂದ್ರ ಫಡ್ನವೀಸ್ ಅವರ ನಿರರ್ಗಳ ಭಾಷಣ ಕಲೆಗೆ ದೇಶದಾದ್ಯಂತ ತಮ್ಮದೇ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಸಹ ಹೊಂದಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಪ್ರಭಾವಿ ಬಿಜೆಪಿಯ ನಾಯಕರಾಗಿ ಗುರುತಿಸಿಕೊಂಡಿರುವ ಇವರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರೊಂದಿಗೆ ಆತ್ಮೀಯ ಬಾಂಧವ್ಯವನ್ನ ಹೊಂದಿದ್ದಾರೆ. ಇದೇ ಕಾರಣಕ್ಕಾಗಿ ಅಲ್ಲಿನ ಬಿಜೆಪಿಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ತಲೆಯನ್ನೇ ಹಾಕೋದಿಲ್ಲವೇನೋ. ಮಹಾರಾಷ್ಟ್ರದಲ್ಲಿ ಪಕ್ಷಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವಿರಲಿ ಅಲ್ಲಿ ಫಡ್ನವೀಸ್ ಅವರ ಮಾತೆ ಫೈನಲ್. ಇದೇ ಕಾರಣಕ್ಕಾಗಿಯೇ ಕಳೆದ 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಕಂಪ್ಲೀಟ್ ಜವಾಬ್ದಾರಿ ಫಡ್ನವೀಸ್ ಹೆಗಲೇರಿತು. ಅಲ್ಲದೆ ಬಿಜೆಪಿ ಹೈಕಮಾಂಡ್ ನೀಡಿದ ಹೊಣೆಯನ್ನ ದೇವಾಭಾವು ಯಾವುದೇ ಕಾರಣಕ್ಕೂ ಫೇಲ್ ಮಾಡಲಿಲ್ಲ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ. ಪರಿಣಾಮವಾಗಿ 2ನೇ ಬಾರಿಗೆ ಮಹಾರಾಷ್ಟ್ರದಲ್ಲಿ ತಾವೇ ಬಿಜೆಪಿಯ ಮುಖ್ಯಮಂತ್ರಿಯಾಗಲು ಫಡ್ನವೀಸ್ ಚುನಾವಣಾ ತಂತ್ರಗಾರಿಕೆ ಕಾರಣವಾಗಿರುವುದು ಅಷ್ಟೇ ಸತ್ಯವಾಗಿದೆ. ಅಲ್ಲದೆ ಪ್ರಮುಖವಾಗಿ ಕಟ್ಟ ಬಿಜೆಪಿಗನಾಗಿರುವ ಇವರು ಇಂದಿನ ಯುವಕರಿಗೆ ರೋಲ್ ಮಾಡೆಲ್ ಆಗಿರುವ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಫಡ್ನವೀಸ್ ವಿಚಾರದಲ್ಲಿ ಯಾವುದೇ ತಲೆ ಕೆಡಿಸಿಕೊಳ್ಳದೆ ಫ್ರೀ ಹ್ಯಾಂಡ್ ಬಿಟ್ಟಿದೆ ಅನ್ನೋದು ಗಮನಾರ್ಹವಾಗಿದೆ. ಪ್ರಧಾನಿ ಪಟ್ಟಕ್ಕಾಗಿ ಹೇಗೂ ಒಂದು ಹಿಂದುತ್ವದ ಗಟ್ಟಿ ಧ್ವನಿಗೆ ಗಾಗು ಯುವ ನಾಯಕತ್ವಕ್ಕೆ ಮಣೆ ಹಾಕಿದಂಗೆ ಆಗುತ್ತೆ. ಜೊತೆಗೆ ಪಕ್ಷದ ಕಾರ್ಯಕರ್ತರಿಗೂ ಮನ್ನಣೆ ನೀಡಿದಂತಾಗುತ್ತೆ. ಇನ್ನು ಫಡ್ನವೀಸ್ ಆಯ್ಕೆಯು ಇನ್ನಷ್ಟು ಕಾರ್ಯಕರ್ತರಿಗೆ ಪಕ್ಷ ಸಂಘಟಿಸಲು ಪ್ರೇರಣೆ ನೀಡುತ್ತೆ ಅನ್ನೋ ಲೆಕ್ಕಾಚಾರದ ಮಾತುಗಳು ಬಿಜೆಪಿಯಲ್ಲೇ ಚರ್ಚೆಯಲ್ಲಿವೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಕ ಪ್ರಧಾನಮಂತ್ರಿ ಗಾದಿಗಾಗಿ ಈ ಫಡ್ನವೀಸ್ ಅವರ ಹೆಸರು ಸಹ 3ನೆಯ ಸಾಲಿನಲ್ಲಿ ಸೌಂಡ್ ಮಾಡ್ತಿದೆ. ಈ ಎಲ್ಲ ಕಾರಣಗಳಿಗಾಗಿಯೇ ಚತುರ ಮಾತಿನ ಶೈಲಿಯ ಅದರಲ್ಲೂ ಈ ಬಿಜೆಪಿಯ ಪಾಲಿಗೆ ಗುಡ್ ಪರ್ಸನಾಲಿಟಿ ಆಗಿರುವ ಫಡ್ನವೀಸ್ ಅವರು ಸಹ ಮೋದಿಯ ಉತ್ತರಾಧಿಕಾರಿಯಾದರೇನು ಆಶ್ಚರ್ಯ ಪಡಬೇಕಿಲ್ಲ. ಅಲ್ಲದೆ ಯೋಗಿ ಆದಿತ್ಯನಾಥ್ ತಮ್ಮ ಸಿಡಿಗುಂಡಿನಂಥ ಮಾತುಗಳಿಂದಲೇ ಕೋಟ್ಯಾಂತರ ಹಿಂದೂಗಳ ಮನಗೆದ್ದಿರುವ ಇವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಲೇ ಖ್ಯಾತಿ ಪಡೆದಿದ್ದಾರೆ. ಪ್ರಸ್ತುತ ದೇಶದ ಅತಿ ದೊಡ್ಡ ರಾಜ್ಯವಾಗಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ.
ಈಗಿನ ಉತ್ತರಾಖಂಡದಲ್ಲಿರುವ ಪಾಂಚೂರ ಪೌರಿ ಗಢವಾಲ್ನಲ್ಲಿ ಗರ್ವಾಲಿ ರಾಜ್ಪೂತ್ ಸಮುದಾಯದಲ್ಲಿ 1972ರ ಜೂನ್ 5ರಂದು ತಂದೆ ಆನಂದ್ ಸಿಂಗ್ ಬಿಷ್ಟ್ ಹಾಗೂ ತಾಯಿ ಸಾವಿತ್ರಿ ದೇವಿ ದಂಪತಿ ಮಗನಾಗಿ ಜನಿಸುತ್ತಾರೆ. ಬಳಿಕ ಪೌರಿ ಮತ್ತು ಋಷಿಕೇಶದ ಸ್ಥಳೀಯ ಶಾಲೆಗಳಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಾರೆ. ಅಲ್ಲದೆ ಗರ್ವಾಲ್ನ ಹೇಮಾವತಿ ನಂದನ್ ಬಹುಗುಣ ವಿಶ್ವವಿದ್ಯಾಲಯದಿಂದ ಗಣಿತಶಾಸ್ತ್ರದಲ್ಲಿ ಪದವಿ ಪಡೆದಿದ್ದಾರೆ. ವಿಜ್ಞಾನ ವಿಷಯದಲ್ಲಿಯೂ ಸಹ ಪದವಿ ಪಡೆದಿರುವ ಇವರು ಬಳಿಕ ಸಾಮಾಜಿಕ ಹೋರಾಟಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಇದ್ದುಕೊಂಡು ಜನರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ರು. ಬಳಿಕ 1990ರಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿದ್ದ ಆಗಿನ ಬಿಜೆಪಿಯ ಮಾಜಿ ಸಂಸತ್ ಸದಸ್ಯ ಮಹಾಂತ್ ಅವೈದ್ಯನಾಥ್ ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿಂದ ಅವರ ಬದುಕಿನ 2ನೇ ಅಧ್ಯಾಯ ತೆರೆದುಕೊಳ್ಳುತ್ತೆ. ಮಹಾಂತ್ ಅವೈದ್ಯನಾಥ್ 1993ರಲ್ಲಿ ತಮ್ಮ ಉತ್ತರಾಧಿಕಾರಿ ಪಟ್ಟವನ್ನ ನಾಥ ಪಂಥದ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರ ಕೈಗೆ ನೀಡ್ತಾರೆ. ಅಲ್ಲಿಂದ ಮೂಲ ಅಜಯ್ ಸಿಂಗ್ ಬಿಷ್ಟ್ ಬದಲಾಗಿ ಯೋಗಿ ಆದಿತ್ಯನಾಥ್ ಅಂತ ಅವರ ಹೆಸರನ್ನ ಬದಲಾಯಿಸಲಾಗುತ್ತೆ. ಅಲ್ಲಿಂದ ಮುಂದೆಲ್ಲ ಯುಪಿ ತುಂಬೆಲ್ಲ ಯೋಗಿ ಶಕೆಯೇ. ತಮ್ಮ ಉದ್ರೇಕಕಾರಿ ಭಾಷಣದ ಮೂಲಕ ವಿವಾದಿತ ಹಿಂದೂ ನಾಯಕರಾಗಿ ಆದಿತ್ಯನಾಥ್ ಉದಯಿಸಿದ್ದು ಇವತ್ತಿಗೆ ಇತಿಹಾಸ. ಅಲ್ಲದೆ ಆಧ್ಯಾತ್ಮದ ಜರ್ನಿಯ ಜೊತೆಗೆಯೇ ಮುಂದೆ ಯೋಗಿ ತಮ್ಮ 26ನೇ ವಯಸ್ಸಿನಲ್ಲಿ 12ನೇ ಲೋಕಸಭೆಗೆ ಆಯ್ಕೆಯಾಗುವ ಮೂಲಕ ರಾಜಕೀಯಕ್ಕೆ ಕಾಲಿಡ್ತಾರೆ. ಅಲ್ಲದೆ ಆ ವೇಳೆ ಸಂಸತ್ತಿನ ಅತ್ಯಂತ ಕಿರಿಯ ಸದಸ್ಯರಾಗಿ ಯೋಗಿ ಗುರುತಿಸಿಕೊಂಡಿದ್ರು. ಸತತ 5 ಬಾರಿ ಉತ್ತರ ಪ್ರದೇಶದ ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿರುವ ಯೋಗಿ ಆದಿತ್ಯನಾಥ್ ಸುದೀರ್ಘ ಕಾಲದ ರಾಜಕೀಯ ಅನುಭವ ಹೊಂದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಗೋರಖ್ಪುರದ ಹಿಂದೂ ದೇವಾಲಯದ ಗೋರಖ್ನಾಥ ಮಠದ ಮಹಾಂತ್ ಅಂದರೆ ಪ್ರಧಾನ ಅರ್ಚಕರು ಆಗಿದ್ದಾರೆ. ಸೆಪ್ಟೆಂಬರ್ 2014ರಲ್ಲಿ ಅವರ ಆಧ್ಯಾತ್ಮಿಕ ಪಿತಾಮಹ ಮಹಾಂತ್ ಅವೈದ್ಯನಾಥ್ ಅವರ ಮರಣದ ನಂತರ ಈ ಹುದ್ದೆಯನ್ನ ಯೋಗಿ ಅಲಂಕರಿಸಿದ್ದಾರೆ. ಗೋರಖ್ನಾಥ್ ಟ್ರಸ್ಟ್ ಫಂಡ್ ನಡೆಸ್ತಾ ಇರುವ ಶಾಲೆ, ಕಾಲೇಜುಗಳು ಮತ್ತು ಆಸ್ಪತ್ರೆಗಳನ್ನು ನಿರ್ವಹಿಸುವುದು ಸೇರಿದಂತೆ ಮಠದ ಸಂಪೂರ್ಣ ಜವಾಬ್ದಾರಿಗಳನ್ನ ಯೋಗಿ ನೋಡಿಕೊಳ್ತಾ ಇದ್ದಾರೆ. ಮೊದಲಿನಿಂದಲೂ ಪ್ರಖರ ಹಿಂದುತ್ವವಾದಿ ಹಾಗೂ ಕಟ್ಟರ್ ಬಿಜೆಪಿಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗುವ ಮೂಲಕ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಮರುಜೀವ ನೀಡಿದ್ರು ಈ ಯೋಗಿ ಆದಿತ್ಯನಾಥ್. ಅಲ್ಲದೆ ಹಿಂದೂ ಯುವಕರನ್ನ ಗುರಿಯಾಗಿಸಿ ಯುವ ವಾಹಿನಿಯ ಹೆಸರಿನಲ್ಲಿ ನಡೆಸ್ತಾ ಇದ್ದ ಪತ್ರಿಕೆಯ ಹಾಗೂ ಸಂಘಟನೆಯ ಮುಖ್ಯಸ್ಥರು ಆಗಿದ್ರು. 2007ರಲ್ಲಿ ಅದು ವಿಧಾನಸಭಾ ಚುನಾವಣಾ ಸಮಯ. ಆಗ ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಕೋಮು ಗಲಭೆಗೆ ಪ್ರಚೋದನೆ ನೀಡಿದ್ದ ಆರೋಪದಲ್ಲಿ ಯೋಗಿ ಆದಿತ್ಯನಾಥ್ 15 ದಿನ ಜೈಲು ಪಾಲಾಗ್ತಾರೆ. ಆ ಗಲಭೆಯಲ್ಲಿ ಅನೇಕ ಮುಸ್ಲಿಂ ಜನರು ಪ್ರಾಣ ಕಳೆದುಕೊಳ್ಳುವಂತಾಗಿತ್ತು. ಅಲ್ಲದೆ ಇದೇ ವೇಳೆ ನಡೆದಿದ್ದ ಹಿಂದೂ ಯುವಕನ ಕೊಲೆ ಖಂಡಿಸಿ ಯೋಗಿ ಉದ್ರೇಕಕಾರಿ ಭಾಷಣ ಮಾಡುವ ಮೂಲಕ ಕೋಮು ಗಲಭೆಯು ಇನ್ನಷ್ಟು ಹೊತ್ತಿಕೊಳ್ಳಲು ಕಾರಣರಾಗಿದ್ರು. ಅಲ್ಲದೆ ಇದೇ ಸಂದರ್ಭದಲ್ಲಿ ತಮ್ಮ ಸಹಾಯಕ್ಕೆ ಯಾರೊಬ್ಬರೂ ಬರಲಿಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಯೋಗಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ತಮ್ಮ ಹಿಂದೂ ವಾಹಿನಿಯಿಂದ ಬಿಜೆಪಿಯ ವಿರುದ್ಧವೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮೂಲಕ ಕೇಸರಿ ಪಡೆಯ ಮೇಲೆಯೇ ತಿರುಗಿ ಬಿದ್ದಿದ್ರು. ಇನ್ನು ಇದೇ ಟೈಮ್ನಲ್ಲಿ ಹಿಂದೂ ಮಹಾಸಭಾದಿಂದ ಪ್ರಸ್ತುತ ಕರ್ನಾಟಕದ ಬಿಜೆಪಿ ಉಸ್ತುವಾರಿಯಾಗಿರೋ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ಮೂಲಕ ಯೋಗಿ ಬಿಜೆಪಿ ನಾಯಕರಿಗೆ ತೀಕ್ಷ್ಣ ಸಂದೇಶ ರವಾನೆ ಮಾಡಿದ್ರು. ಬಳಿಕ 2017ರಲ್ಲಿ ಇವರು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿದ್ರು. ಆಗ ಬಿಜೆಪಿಯು ವಿಧಾನಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದ ನಂತರ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಯುಪಿಯಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ತಮ್ಮ ತ್ವರಿತ ಹಾಗೂ ಪರಿಣಾಮಕಾರಿ ನಿರ್ಧಾರಗಳಿಂದಲೇ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ್ರು. ಉತ್ತರ ಪ್ರದೇಶದ ಸರ್ಕಾರಿ ಕಚೇರಿಗಳಲ್ಲಿಯ ಭ್ರಷ್ಟಾಚಾರಕ್ಕೆ ಕಡಿವಾಣ, ಗೋವು ಕಳ್ಳಸಾಗಣೆ, ತಂಬಾಕು, ಪಾನ್ ಮತ್ತು ಗುಡ್ಕಾವನ್ನ ನಿಷೇಧಿಸುವ ಮೂಲಕ ರಾಜ್ಯದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅನ್ನೋ ಖಡಕ್ ಸಂದೇಶ ರವಾನಿಸಿದ್ರು. ಇನ್ನು ಇದೇ ವೇಳೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಗೂ ಒತ್ತು ನೀಡಿದ್ರು. ಇನ್ನು ಅಕ್ರಮಗಳಿಗೆ ಸಾಥ್ ನೀಡಿದ 100ಕ್ಕೂ ಹೆಚ್ಚು ಪೊಲೀಸರನ್ನ ಸಹ ಸೇವೆಯಿಂದ ಅಮಾನತು ಮಾಡುವ ಎದೆಗಾರಿಕೆಯನ್ನ ಈ ಯೋಗಿ ತೋರಿದ್ರು. ಅಲ್ಲದೆ ಸಿಎಂ ಗಾದಿಗೆ ಏರಿದ ಕೆಲವೇ ವರ್ಷಗಳಲ್ಲಿ ಯೋಗಿ ಉತ್ತರ ಪ್ರದೇಶವನ್ನ ಮಾಡೆಲ್ ರಾಜ್ಯವಾಗಿ ಮಾಡಲು ಪಣತೊಟ್ಟು ರಾಜ್ಯದಲ್ಲಿ ನಡೀತಾ ಇದ್ದ ದರೋಡೆಕೋರರು, ಗೂಂಡಾಗಳು ಸೇರಿದಂತೆ ಸಮಾಜಘಾತುಕ ಶಕ್ತಿಗಳನ್ನ ಮಟ್ಟ ಹಾಕುವ ಮೂಲಕ ಉತ್ತರ ಪ್ರದೇಶದಲ್ಲಿ ನಾವು ಇನ್ನು ಮುಂದೆ ದೌರ್ಜನ್ಯಗಳನ್ನ, ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳನ್ನ ಸಹಿಸೋದಿಲ್ಲ ಅನ್ನೋ ಮೆಸೇಜ್ ನೀಡ್ತಾರೆ ಈ ಯೋಗಿ.
ಈ ಎಲ್ಲ ಕಠಿಣ ನಿರ್ಧಾರಗಳ ನಡುವೆಯೇ ಕಳೆದ 2022ರಲ್ಲಿ ಯುಪಿ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಯೋಗಿ ನೇತೃತ್ವದಲ್ಲಿ ಬಿಜೆಪಿಯು 2ನೇ ಬಾರಿಗೆ ಭರ್ಜರಿ ಗೆಲುವು ಕಾಣುತ್ತೆ. ಅಲ್ಲದೆ ತಮ್ಮ ಪ್ರಾಬಲ್ಯ ಮೆರೆಯುವ ಮೂಲಕ ಬಿಜೆಪಿಯ ದಾಖಲೆಯ ಗೆಲುವಿಗೆ ಯೋಗಿಯ ಡೈನಾಮಿಕ್ ಲೀಡರ್ಶಿಪ್ ಕಾರಣ ಆಗುತ್ತೆ. ಅಲ್ಲದೆ ಈ ವೇಳೆಯ ಯುಪಿ ಚುನಾವಣಾ ಫಲಿತಾಂಶ ಹಲವು ಕಾರಣಗಳ ಹಿನ್ನೆಲೆ ಐತಿಹಾಸಿಕವಾಗಿವೆ. ಇನ್ನು ಈ ಚುನಾವಣೆಯಲ್ಲಿ ದಾಖಲೆಯ 60.67% ಮತದಾನ ಆಗಿತ್ತು. ಸಾಮಾನ್ಯ ಜನರಿಗಿಂತ ಹೆಚ್ಚಿನ ಮಹಿಳೆಯರೇ 62.22% ಬಿಜೆಪಿಗೆ ಮತ ನೀಡೋದರ ಜೊತೆಗೆ ಯೋಗಿ ನಾಯಕತ್ವಕ್ಕೆ ಬಹುಪರಾಗ್ ಹೇಳಿದ್ರು. ಇನ್ನು ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದ ಬಳಿಕ 2ನೇ ಬಾರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಯೋಗಿಯ ನಾಯಕತ್ವಕ್ಕೆ ದೊರೆತ ಮನ್ನಣೆಯು ಉತ್ತರ ಪ್ರದೇಶ ರಾಜಕೀಯದಲ್ಲಿ ಮುಂದಿನ ಬದಲಾವಣೆಗಳ ಬಗ್ಗೆಯೂ ಆಗಲೇ ತಿಳಿಸಿತ್ತು. ಇನ್ನು ಈ ಯುಪಿಯ ಪೊಲಿಟಿಕಲ್ ಹಿಸ್ಟರಿಯನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಈ ಉತ್ತರ ಪ್ರದೇಶದಲ್ಲಿ ಕಳೆದ 3 ದಶಕಗಳಲ್ಲಿ ಪ್ರಬಲ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದ ಬಿಜೆಪಿಗರಾದ ಕಲ್ಯಾಣ್ ಸಿಂಗ್, ಬಳಿಕ ರಾಜನಾಥ್ ಸಿಂಗ್, ಎಸ್ಪಿ ಅಂದ್ರೆ ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಯಾದವ್, ಇನ್ನು ಬಿಎಸ್ಪಿ ಬಹುಜನ ಸಮಾಜ ಪಕ್ಷದ ಮಾಯಾವತಿ ಮತ್ತು ಎಸ್ಪಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಈ ಎಲ್ಲಾ ನಾಯಕರು ತಮ್ಮ ರಾಜಕೀಯ ಇತಿಹಾಸದಲ್ಲಿ ಸತತ 2 ಚುನಾವಣೆಗಳನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ ಅನ್ನೋದು ಅಚ್ಚರಿಯಾದರೂ ಸತ್ಯವಾಗಿದೆ. ಯುಪಿಯಲ್ಲಿ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಪಕ್ಷವು ಹೆಚ್ಚಿನ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳುವಲ್ಲಿ ಯಶಸ್ವಿಯಾಗಿರುವುದು ಇದೇ ಮೊದಲು ಅನ್ನೋದು ಯೋಗಿಯ ಗಟ್ಟಿ ಹಾಗೂ ಅಚಲ ನಾಯಕತ್ವಕ್ಕೆ ತೊಡಿಸಿದ ಕಿರೀಟವೇ ಆಗಿದೆ. ಪ್ರಸ್ತುತ 52 ವರ್ಷದ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ರಾಜಕೀಯಕ್ಕೆ ಹಾಗೂ ಭಾರತೀಯ ಆಧ್ಯಾತ್ಮಿಕ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವ ನಾಯಕರಾಗಿದ್ದಾರೆ. ಪಕ್ಕಾ ಸನಾತನ ಧರ್ಮದ ಪರಿಚಾರಕರೇ ಆಗಿರುವ ಇವರು ದೇಶದಾದ್ಯಂತ ಅನೇಕ ಹಿಂದೂ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸುವ ಮೂಲಕ ಧರ್ಮ ಸಂಘಟನೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ವಿಶೇಷ. ಹೀಗೆಲ್ಲ ವರ್ಣರಂಜಿತ ವ್ಯಕ್ತಿತ್ವದ ಯೋಗಿ ಆದಿತ್ಯನಾಥ್ ಹೆಸರು ಸಹ ಇದೀಗ ಮೋದಿ ಉತ್ತರಾಧಿಕಾರಿ ರೇಸ್ನಲ್ಲಿ ಜೋರಾಗಿಯೇ ಓಡ್ತಾ ಇದೆ. ಅಲ್ಲದೆ ಯೋಗಿ ಆದಿತ್ಯನಾಥ್ ಅನ್ನೋದು ಭಾರತದ ಮುಂದಿನ ಪ್ರಧಾನಿ ಎಂದೇ ಬಿಂಬಿತವಾಗಿರುವ ಹೆಸರಾಗಿದೆ. ಅದು ಯಾವತ್ತೂ ಪ್ರಧಾನಿ ಮೋದಿ ಜೊತೆಗೆ ತಳುಕು ಹಾಕಿಕೊಂಡಿರುತ್ತೆ ಅನ್ನೋದು ವಿಶೇಷ. ಮೋದಿ ನಾಮಬಲ ಹಾಗೂ ಯೋಗಿ ಮಂತ್ರಬಲ ಇವೆರಡುಗಳು ಫೇಮಸ್ ಮಾತುಗಳಾಗಿವೆ. ಇದೇ ಕಾರಣಕ್ಕಾಗಿ ಮೋದಿ ಯೋಗಿ ಎಂಬುದು ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಮಾಜದ ನಾಯಕರ ಅಭಿಮಾನಿಗಳ ಅಚ್ಚುಮೆಚ್ಚಿನ ಸ್ಲೋಗನ್ ಆಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಕ ಆ ಸ್ಥಾನಕ್ಕೆ ಯೋಗಿ ಸೂಕ್ತ ವ್ಯಕ್ತಿಯಾಗಿದ್ದಾರೆ ಅನ್ನೋದು ಬಿಜೆಪಿಯ ಕೆಲ ನಾಯಕರ ಲೆಕ್ಕಾಚಾರವೂ ಆಗಿದೆ. ಅಲ್ಲದೆ ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ಉತ್ತಮ ಸಮನ್ವಯತೆ ಸಾಧಿಸಿರುವ ಇವರು ಮೋದಿ ಶಾ ಅವರೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ. ಈ ಕಾರಣಕ್ಕಾಗಿಯೇ ಮಹಾರಾಷ್ಟ್ರದಂತೆಯೇ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ವಿಚಾರದಲ್ಲಿ ದಿಲ್ಲಿ ನಾಯಕರು ಎಂಟ್ರಿ ಕೊಡೋದಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಯುಪಿ ಅಂದ್ರೆ ಯೋಗಿ, ಯೋಗಿ ಅಂದ್ರೆ ಉತ್ತರ ಪ್ರದೇಶ ಅನ್ನುವಷ್ಟರ ಮಟ್ಟಿಗೆ ಯೋಗಿ ತಮ್ಮ ವರ್ಚಸ್ಸನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರ ಎದುರು ಕಾಯ್ದುಕೊಂಡಿದ್ದಾರೆ. ಈ ಎಲ್ಲಾ ಕಾರಣಗಳ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಪಟ್ಟಕ್ಕೆ ಯೋಗಿ ಆಯ್ಕೆ ಸೂಕ್ತವಾಗಿರಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ. ಅಲ್ಲದೆ ಪ್ರಮುಖವಾಗಿ ಯುವ ಸಮೂಹವನ್ನ ಗಮನದಲ್ಲಿ ಇಟ್ಟುಕೊಂಡು ಹಾಗೂ ಕರ್ತವ್ಯದಲ್ಲಿ ದಿಟ್ಟತನವನ್ನ ನೋಡಿ ಎಲ್ಲವನ್ನೂ ಸರಾಗವಾಗಿ ನಡೆಸಿಕೊಂಡು ಹೋಗಬಲ್ಲ ಶಕ್ತಿ, ಸಾಮರ್ಥ್ಯ ಈ ಯೋಗಿ ಅವರಲ್ಲಿದೆ ಅನ್ನೋದು ಅನೇಕ ಜನರ ಅಭಿಪ್ರಾಯವಾಗಿದೆ.